ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು 2 days ಇಂದ ನಾವು ನಮ್ಮ ಹೃದಯದ ಆಲೋಚನೆಯಿಂದ ಸೈತಾನ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ ಅನ್ನೋದನ್ನ ನಾವು ಕಲಿತುಕೊಳ್ತಾ ಇದ್ದೇವೆ. ಇದು ಬಹಳ ಪ್ರಾಮುಖ್ಯ. ಯಾಕಂತಂದ್ರೆ ಅನೇಕ ಬಾರಿ ಇದರಲ್ಲಿ ನಮಗೆ ಕಂಟ್ರೋಲ್ ಇರೋದಿಲ್ಲ. ಇದು ತನ್ನಂತಾನೆ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ಕ್ಷಣ ಕ್ಷಣಕ್ಕೂ ನಿಮಿಷಕ್ಕೂ ನಮ್ಮ ಆಲೋಚನೆ ಚೇಂಜ್ ಆಗುತ್ತಾ ಇರುತ್ತೆ. ನಮ್ಮ ಮನಸ್ಸನ್ನ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮಗೆ ಆ ಒಂದು ಕೆಪಾಸಿಟಿಯನ್ನು ಸಾಮರ್ಥ್ಯವನ್ನ ಕರ್ತನ ಕೊಟ್ಟಿದ್ದಾನೆ. ನಾವು ಇಲ್ಲೇ ಕೂತ್ಕೊಂಡು NR ಸರ್ಕಲ್ ನಾವು ಆಲೋಚನೆ ಮಾಡಬಹುದು. ನಾನು ಇನ್ನೇ ಹೇಳಿದ ರೀತಿಯಲ್ಲಿ ನಾವು ಇಲ್ಲೇ ಕೂತ್ಕೊಂಡು ಅಮೆರಿಕವನ್ನ ಆಲೋಚನೆ ಮಾಡಬಹುದು. ಇಲ್ಲೇ ಕೂತ್ಕೊಂಡು ನಾವು ದುಬೈಯಲ್ಲಿರುವಂತ ಬುರ್ಜ್ ಖಲೀಫಾವನ್ನ ಆಲೋಚನೆ ಮಾಡಬಹುದು. ನಾವು ಇಲ್ಲೇ ಕೂತ್ಕೊಂಡು ನಾವು ಲಂಡನ್ ಅಲ್ಲಿ UK ಅಲ್ಲಿರುವಂತ ಐಫೆಲ್ ಟವರ್ ಅನ್ನ ನಾವು ಆಲೋಚನೆ ಮಾಡಬಹುದು. ನಾವು ಇಲ್ಲೇ ಕೂತ್ಕೊಂಡು ನಾವು ಜಪಾನ್ ದೇಶವನ್ನ ಆಲೋಚನೆ ಮಾಡಬಹುದು. ನಾವು ಇಲ್ಲೇ ಕೂತ್ಕೊಂಡು ಆಸ್ಟ್ರೇಲಿಯಾವನ್ನ ಆಲೋಚನೆ ಮಾಡಬಹುದು. ಕರ್ತನ ಕೆಪಾಸಿಟಿಯನ್ನ ಸಾಮರ್ಥ್ಯವನ್ನ ಕರ್ತನ ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಆದ್ರೆ ಸೈತಾನ ಏನ್ ಮಾಡಿದಾನೆ, ಆ ಒಂದು ಕೆಪಾಸಿಟಿಯನ್ನ ಸಾಮರ್ಥ್ಯವನ್ನ ನಮ್ಮ ಅವನತಿಗೋಸ್ಕರವಾಗಿ, ನಮ್ಮ ನಾಶನಗೋಸ್ಕರವಾಗಿ ಅವನು ಉಪಯೋಗಿಸಿಕೊಂಡಿದ್ದಾನೆ. ಇವತ್ತಿನ ದಿವಸ ಆ ಎಲ್ಲ ಸೈತಾನ ತಂತ್ರಗಳು ನಾಶವಾಗುವುದಾಗಲಿ ಯೇಸುವಿನ ನಾಮದಲ್ಲಿ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನೋಡ್ರಿ, ನಾವು ನೋಡುವಾಗ ಇಲ್ಲಿ ಕರ್ತನು ಉಂಟು ಮಾಡುವಾಗ ಎಲ್ಲದನ್ನ ಒಳ್ಳೆಯದೆಂದು ಉಂಟು ಮಾಡಿದ್ದಾನೆ ನಾವು ನೋಡ್ತಾ ಇದ್ದೇವೆ. ಯಾರನ್ನು ಕೂಡ ಕಳ್ಳನಾಗಿಯೋ, ಕೊಲೆಗಾರನಾಗಿಯೋ, ಮೋಸಗಾರನಾಗಿಯೋ, ಅನ್ಯಾಯಗಾರನಾಗಿಯೋ ಅಥವಾ ಈ ಅಪರಾಧಗಳನ್ನ ಮಾಡುವವನಾಗಿ ಕರ್ತನು ಉಂಟು ಮಾಡಲು. ಒಬ್ಬನನ್ನ ತಾಯಿ ಗರ್ಭದಲ್ಲಿ ದೇವರು ರೂಪಿಸುವಾಗ ಅವನನ್ನ ಒಳ್ಳೆಯದೆಂದು ಕರ್ತನು ಉಂಟು ಮಾಡ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಅನೇಕ ಬಾರಿ ನೋಡುವಾಗ ತಂದೆಗಳಿಂದ ತಾಯಿಗಳಿಂದ ಬರುವಂತಹ ಶಾಪಗಳು ಮತ್ತು ಅವನ ಜೀವಿತದಲ್ಲಿ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇರುವಂತಹ ಸಂದರ್ಭ, ಪರಿಸ್ಥಿತಿ ಮತ್ತು ಅವನ ಹಾದು ಹೋಗುವಂತ ರೀತಿ ಮತ್ತು ಅವನ ಒಂದು ಶರೀರ ಭಾವಗಳು, ಅದರ ನಿಮಿತ್ತ ಬಲಹೀನತೆಗಳ ನಿಮಿತ್ತವಾಗಿ ಅವನು ಒಂದು ತಪ್ಪಾದ ಮಾರ್ಗಕ್ಕೆ ಇಳಿಯುವುದಕ್ಕೆ ಕಾರಣವಾಗ್ತದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಬಾಯಲ್ಲಿ ನಾವು ಒಳ್ಳೆಯದನ್ನ ನುಡಿಯುವವರಾಗೋಣ. ಹಲ್ಲೆಲೂಯಾ. ಹೇಳೋಣ, ನಾನು ಒಳ್ಳೆಯವನೆಂದು ಹೇಳೋಣ. ಹಲ್ಲೆಲೂಯಾ. ನಾವು ಯಾವಾಗ ನಮ್ಮ ಮೇಲೆ ನಾವು ಯಾವಾಗ ಒಳ್ಳೆಯದು ಎಂದು ಹೇಳ್ತೇವೋ, ಕರ್ತನು ಅದೇ ರೀತಿಯಲ್ಲಿ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡ್ತೇನೆ. ಹೇಳೋಣ, ನಾನು ಒಳ್ಳೆಯವನು. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿ ಯಾರಾದ್ರೂ ಕೂತಿದ್ರೆ ಹೇಳೋಣ, ನೀನು ಒಳ್ಳೆಯವನು ಅಂತ ಅನ್ಕೊಳ್ಳೋಣ. ನೀನು ಒಳ್ಳೆಯವಳು ಅಂತ ಹೇಳೋಣ. ಹಲ್ಲೆಲೂಯಾ. ಇವತ್ತಿನ ದಿವಸ ಝೂಮ್ ಅಲ್ಲಿ ಕೂತವರಿಗೆ ಅವರ ಮುಖವನ್ನ ನೋಡಿ ಹೇಳೋಣ, ನೀವು ಒಳ್ಳೆಯವರಾಗಿದ್ದೀರಿ. ಹಲ್ಲೆಲೂಯಾ. ನೀವು ಒಳ್ಳೆಯವರಾಗಿದ್ದೀರಿ. ಹೇಳೋಣ, ನೀವು ಒಳ್ಳೆಯವರಾಗಿದ್ದೀರಿ. ನಾವು ಪ್ರವಾದನೆಯನ್ನ ನೋಡಿ ಹೇಳೋಣ, ಕರ್ತನು ಒಳ್ಳೆಯವರನ್ನಾಗಿ ಕರ್ತನು ಎಲ್ಲರನ್ನ ಮಾರ್ಪಡಿಸೋದಾಗ್ಲಿ. ಇಲ್ಲಿ ಯಾರು ಕೆಟ್ಟವರಿಲ್ಲ, ಎಲ್ಲ ಒಳ್ಳೆಯವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪ್ರವಾದನೆ, ಈ ಒಂದು ಒಳ್ಳೆತನ ಎನ್ನುವುದು ಎಲ್ಲರ ಜೀವಿತದಲ್ಲಿ ಪ್ರವೇಶವಾಗುವುದಾಗಲಿ. ಹಲ್ಲೆಲೂಯಾ. ಏಕ ಮನಸ್ಸಿನಿಂದ ಒಬ್ಬೊಬ್ಬ ವಿಶ್ವಾಸಿಯನ್ನ ಕರ್ತನು ಕಟ್ಟುವುದಾಗಲಿ. ಹಲ್ಲೆಲೂಯಾ. ಯಾಕಂದ್ರೆ ತೀರ್ಪು ಮಾಡೋದಕ್ಕೆ ನಮಗೆ ಅಧಿಕಾರವಿಲ್ವಲ್ಲ. ನಮ್ಮ ಕಣ್ಣಲ್ಲೇ ಅಷ್ಟು ದೊಡ್ಡ ತೊಲೆ ಇರುವಾಗ ನಾವು ಹೇಗೆ ಇನ್ನೊಬ್ಬರ ಕಣ್ಣಲ್ಲಿರುವ ರವೆಯನ್ನ ನಾವು ನೋಡಿ ಹೇಳೋಣ ಪ್ರಿಯರೇ. ಅನೇಕ ಬಾರಿ ನನಗೆ ಆ ವಾಕ್ಯ ತುಂಬಾ ನೆನಪಾಗುತ್ತೆ. ಯಾಕಂತಂದ್ರೆ ನಾವು ಸೇವಕರು ಅಂದಾಗ ಸಮಯದಲ್ಲಿ ಅನೇಕ ವಿಚಾರಗಳು ನಮ್ಮ ಕಿವಿಗೆ ಬೀಳುತ್ತೆ. ಕಿವಿಗೆ ಬೀಳುವಂತ ಸಮಯದಲ್ಲಿ ಸಡನ್ ಆಗಿ ಏನನ್ಸುತ್ತೆ ಅಂತಂದ್ರೆ, ಇವ್ರು ಹಿಂಗ್ ಮಾಡಿದ್ರ ಅಂತ ಅನ್ಕೊಂಡು ನಾವು ಕೈ ಬೆರಳು ತೋರಿಸುವಂತ ರೀತಿಯಲ್ಲಿ ಆಗುತ್ತೆ. ಆದ್ರೆ ತಕ್ಷಣವಾಗಿ ನಾವೇನು ಆಲೋಚನೆ ಮಾಡ್ತೇವೆ, ಮೊದಲು ನಾನು ಸರಿ ಹೋಗುದಾದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹಲ್ಲೆಲೂಯಾ. ಯಾವಾಗ ನಾವು ಸರಿ ಹೋಗ್ತೇವೋ ಎಲ್ಲವೂ ಕೂಡ ಸರಿ ಆಗ್ತದೆ. ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ಇವತ್ತಿನ ದಿವಸ ನಾವು ಯಾರ ಬಗ್ಗೆ ಕೆಟ್ಟತನವನ್ನ ನೋಡೋದು ಬೇಡ. ಎಲ್ಲರಲ್ಲೂ ಒಂದೊಂದು ಒಳ್ಳೆತನ ಇರುತ್ತದೆ. ಅದಕ್ಕೋಸ್ಕರವಾಗಿ ನಾವು ಹೇಳೋಣ, ಕರ್ತನ ಸನ್ನಿಧಾನದಲ್ಲಿ ಕರ್ತನನ್ನ ನೋಡಿ ಒಳ್ಳೆಯವನಿರೋಣ. ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. ನಾವು ಕರ್ತನ ಸೃಷ್ಟಿಗಳಾಗಿದ್ದೇವೆ. ನಾವು ಒಳ್ಳೆಯವರಾಗಿದ್ದೇವೆ. ಇವರು ಇಲ್ಲಿರುವಂತ ಝೂಮ್ ಅಲ್ಲಿ ಜಾಯ್ನ್ ಆದವರು ಯಾರಿದ್ದಾರೆ, ಅವರು ಕೂಡ ಒಳ್ಳೆಯವರಾಗಿದ್ದಾರೆ ಎಂದು ಹೇಳೋಣ. ಹಲ್ಲೆಲೂಯಾ. ಯಾವಾಗ ಈ ಒಳ್ಳೆತನ ಅನ್ನೋದು ನಮ್ಮ ಸುತ್ತಲೂ ನಮ್ಮ ಮಧ್ಯದಲ್ಲಿ ಹರಡುತ್ತದೋ ನಮ್ಮಲ್ಲೊಂದು ಏಕತೆ ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ವಿಶ್ವಾಸಿಗಳು, ಯಾವಾಗ ಸೇವಕರು, ಪ್ರವಾದಿಗಳು, ಯಾವಾಗ ಈ ಒಂದು ಉಪದೇಶಿಗಳು, ಸುವಾರ್ತಿಕರು ಒಗ್ಗಟ್ಟಾಗಿ ಏಕಮನಸ್ಸುಳ್ಳವರಾಗಿ ಒಂದು ಸೇರುತ್ತಾರೋ ಅಲ್ಲಿ ಉಜ್ಜೀವನ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಮಗೆ ಗೊತ್ತಾಯ್ತು, ನಮ್ಮ ಹೃದಯದಲ್ಲಿ ಸೈತಾನನು ಅನೇಕ ಕೆಟ್ಟ ಆಲೋಚನೆಗಳನ್ನ ಅಥವಾ
ದೇವರ ವಿರುದ್ಧವಾದ ಆಲೋಚನೆಯನ್ನು ತಂದೋಗ್ತಾನೆ ಅನ್ನೋದು ನಮಗೆ ತಿಳಿಯಿತು. ಈಗ ಹೇಗೆ ಇದರಿಂದ ತಪ್ಪಿಸಿಕೊಳ್ಳೋದು, ಇದರಿಂದ ಹೇಗೆ ನಾವು ಹೊರಗಡೆ ಬರೋದು, ಇದರಿಂದ ಹೇಗೆ ತಪ್ಪಿಸಿಕೊಳ್ಳದ ಮಾರ್ಗ ಯಾವುದು ನೋಡುವಾಗ ನೋಡ್ರಿ, ಕೀರ್ತನೆ 119ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ಕೀರ್ತನೆಗಾರನ ಈ ರೀತಿಯಲ್ಲಿ ಹೇಳ್ತಾನೆ. ಅವನೇನ್ ಮಾಡ್ತಾ ಇದ್ದಾನೆ, ಅವನು ಕೂಡ ಒಂದು ರೀತಿಯಲ್ಲಿ ಪಾಪಗಳನ್ನ ಕೆಟ್ಟ ಮಾರ್ಗದಲ್ಲಿ ನಡೆಯುವ ಒಂದು ಮನುಷ್ಯನ. ಯಾಕಂದ್ರೆ ಮನುಷ್ಯರಲ್ಲಿ ನೀತಿವಂತನೋ, ದೇವರು ಯಾರಾದರೂ ಒಬ್ಬನು ಒಳ್ಳೆಯವನಿದ್ದಾನೋ ನೀತಿವಂತನಿದ್ದಾನೋ ಅಂತ ಅನ್ಕೊಂಡು ಈ ಲೋಕದಲ್ಲಿ ನೋಡುವಾಗ ಒಬ್ಬನೂ ಇಲ್ಲ ಎಂದನ್ನು ದೇವರ ವಾಕ್ಯ ಹೇಳುತ್ತದೆ. ಸೊ ಹಂಗಿರೋದ್ರಿಂದ ನಾವು ಪಾಪ ಮಾಡಿಲ್ಲ, ನಾನು ಪಾಪಿ ಅಲ್ಲ ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಪಾಪ ಮಾಡುತ್ತಿದ್ದಂತ ಜೀವಿತವನ್ನ ಬಿಟ್ಟು ದೇವರು ನಮ್ಮನ್ನ ಮಾರ್ಪಾಟುಗೊಳಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಬಾಯಿ ತೆರೆದು ಹೇಳೋಣ, ಕರ್ತನು ನನ್ನ ಪಾಪದ ಜೀವಿತದಿಂದ ನನ್ನನ್ನ ಹೊರಗಡೆ ತರ್ತಾನೆ. ಹಲ್ಲೆಲೂಯಾ. ಕರ್ತನು ನನ್ನ ಬಲಹೀನತೆಯಿಂದ ನನ್ನನ್ನ ಹೊರಗಡೆ ತರ್ತಾನೆ, ನನಗೆ ಬಿಡುಗಡೆ ಕೊಡ್ತಾನೆ, ನಾನು ಕೂಡ ಒಳ್ಳೆ ಮನುಷ್ಯನಾಗ್ತೇನೆ ಅಂತ ಅನ್ಕೊಂಡು ಇವತ್ತಿನ ದಿವಸ ನಾವು ಬಾಯಿಯಿಂದ ಹೆರಿಕೆ ಮಾಡುವಾಗ ಕರ್ತನು ಆ ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡೋದು. ನೋಡ್ರಿ, ಇವತ್ತಿನ ದಿವಸ ನಿಮ್ಮ ಜೀವಿತ, ನಿಮ್ಮ ಈ ಸಂಪೂರ್ಣ ದಿನ ಹೆಂಗಾಗುತ್ತೆ ಅಂತಂದ್ರೆ, ಒಳಗಡೆಯಿಂದ ದೇವರಾತ್ಮನ ಹೇಳ್ತಾನೆ, ನೀನು ಒಳ್ಳೆಯವನಾಗಿದ್ದಿ, ನೀನು ಒಳ್ಳೆಯವನಾಗಿ ಮಾರ್ಪಡಬೇಕು, ನೀನು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು, ನೀನು ಒಳ್ಳೆಯ ಒಂದು ಮಾರ್ಗದಲ್ಲಿ ಜೀವಿಸಬೇಕು ಅಂತ ಅನ್ಕೊಂಡು ಕರ್ತನ ದೇವರ ಆತ್ಮನು ಇವತ್ತಿನ ದಿವಸ 24 hours ನಿಮ್ಗೆ ಹೇಳ್ತಾ ಇರ್ತೇನೆ. ನಾನು ಇದನ್ನ 100% ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ನಿಮ್ಮನ್ನ ದೇವರು ಉಂಟು ಮಾಡಿದ್ದು ಒಳ್ಳೆಯದಾಗಿ ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 119 11ನೇ ವಚನ ನೋಡುವಾಗ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ಏನ್ ಅರ್ಥ ಆಗ್ತಾ ಇದೆ, ನಾವು ದೇವರ ವಿರುದ್ಧವಾಗಿ ಪಾಪ ಮಾಡಬಾರದು ಎನ್ನುವುದಾದರೆ ನಮ್ಮ ಹೃದಯದಲ್ಲಿ ಯಾರ ನುಡಿಗಳನ್ನು ಇಟ್ಟುಕೊಳ್ಬೇಕಂತೆ, ಕರ್ತನ ನುಡಿಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ನೋಡ್ರಿ, ಈ ಲ್ಯಾಂಗ್ವೇಜ್ ಅನ್ನ ನಾವು ಉಪಯೋಗಿಸುವಾಗ ಹೃದಯ ಅಂತ ಅನ್ಕೊಂಡು ಹೇಳ್ತೀವಿ, ಬಟ್ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೋಗುವಾಗ ಹೃದಯ ಅಂತಂದ್ರೆ ಅದೊಂದು ಮಾಂಸದ ಮುದೆ. ಅದು ಅಲ್ಲಿ ನಮಗೆ ರಕ್ತ ಬೇರೆ ಕಡೆ ಸಪ್ಲೈ ಆಗುವಂತ ಒಂದು ಅಂಗ ಅದು. ಆದ್ರೆ ನಾವು ಹೃದಯ ಅಂತ ಅನ್ಕೊಂಡು ಹೇಳುವಾಗ ಅದನ್ನ ಎರಡು ರೀತಿಯಲ್ಲಿ, ಒಂದು ಮನಸ್ಸು ಅಂತಾನೆ ಹೇಳಬಹುದು, ಅದು ಒಂದು ಹೃದಯ ಅಂತ ಹೇಳಿದ್ರೆ ಅದು ನಮ್ಮ ಭಾವನೆಗಳನ್ನು ಉಳ್ಳಂತ ಜಾಗ ಆಗಿದೆ. ಆ ಭಾವನೆಗಳು ಉಳ್ಳಂತ ಜಾಗಕ್ಕೆ ನಾವು ಕಣ್ಣಿಗೆ ಕಾಣೋದು, ಈಗ ನಮ್ಮ ದೇಹವನ್ನ ಸಂಪೂರ್ಣ ಬಿಚ್ಚಿ ಅದೆಲ್ಲಿಂದಪ್ಪ ಭಾವನೆ ಬರುತ್ತೆ ಅಂತ ಅನ್ಕೊಂಡು ಹುಡುಕದಕ್ಕೆ ಆಗೋದಿಲ್ಲ. ದೇವರು ನಮ್ಮ ಶರೀರವನ್ನ ಒಂದು ಮಿಸ್ಟ್ರಿ ಆಗಿ ಮಾಡಿದ್ದಾನೆ, ಒಂದು ರಹಸ್ಯವಾಗಿ ಮಾಡಿದ್ದಾನೆ. ಮನುಷ್ಯನಿಗೆ ಎಷ್ಟೇ ಅವನು ಸತ್ತಂತ ಬಾಡಿಯನ್ನ ಎಷ್ಟು ಬಗದೂರು ಕೂಡ ಈ ಪಾರ್ಟ್ ಇದು ಈ ರೀತಿಯಲ್ಲಿ ಇರುತ್ತೆ ಅಂತ ಅನ್ಕೊಂಡು ಇದು ಮಾಡಿದ್ರು ಕೂಡ ಕೆಲವು ವಿಚಾರಗಳನ್ನ ಇನ್ನೂ ಕೂಡ ನಮ್ಮ ಶರೀರದಲ್ಲಿ ಮನುಷ್ಯನಿಗೆ ಕಂಡು ಹಿಡಿಯೋದಕ್ಕೆ ಆಗಲಿಲ್ಲ. ಯಾಕೆಂತಂದ್ರೆ ನಮ್ಮ ದೇವರು ಸೃಷ್ಟಿಕರ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದು ಒಬ್ಬನಿಗೆ ಗೊತ್ತಿದೆ, ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತಿದೆ. ಹಲ್ಲೆಲೂಯಾ. ಅವನೆಂತ ವೈಜ್ಞಾನಿಯಾಗಲಿ, ಎಂತ ವಿಜ್ಞಾನಿಯಾಗಿರ್ಲಿ, ಎಂತ ಒಂದು ತಿಳಿದಂತ ವ್ಯಕ್ತಿಯೇ ಆಗಿರ್ಲಿ, ಅವನಿಗೆ ಒಂದು ತಿಳಿದಿಲ್ಲ, ಈ ಲೋಕದ ಸಮಸ್ತವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಜ್ಞಾನ ತಿಳಿದಿಲ್ಲ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆತನ ನುಡಿಗಳನ್ನ ನಾವು ಹೃದಯದಲ್ಲಿ ಇಟ್ಟುಕೊಳ್ಳಬೇಕಂತೆ. ಹಲ್ಲೆಲೂಯಾ. ನಾವು ಆತನ ನುಡಿಗಳನ್ನ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಅಂತಂದ್ರೆ ಆ ನುಡಿಗಳು ಒಳಗಡೆ ಹೋಗ್ಬೇಕು. ನುಡಿಗಳು ಒಳಗಡೆ ಹೋಗೋದಕ್ಕೆ 3 ಬಾಗಿಲುಗಳಿದಾವೆ, 2 ಬಾಗಿಲುಗಳಿದಾವೆ. ಒಂದು ಕಣ್ಣು ಎಂದು ನಾವು ನೋಡ್ತೇವೆ, ಇನ್ನೊಂದು ಕಿವಿ. ಕಣ್ಣಿನಿಂದ ನಾವು ವಾಕ್ಯವನ್ನ ಓದಿ, ಅದೇ ರೀತಿಯಲ್ಲಿ ಬಾಯಲ್ಲಿ ಅದನ್ನ ಉಚ್ಚರಿಸಿ, ಆ ಸ್ವರ ಕಿವಿಯಿಂದ ಹೋದಾಗ ಸಂಪೂರ್ಣವಾಗಿ ನಮ್ಮ ಹೃದಯದಲ್ಲಿ ಅದು ಕೂರುತ್ತೆ. ಇವತ್ತಿನ ದಿನಮಾನದಿಂದ ನಾವು ವಾಕ್ಯವನ್ನ ಕೇವಲ ಮನಸ್ಸಿನಲ್ಲಿ ಮಾತ್ರ ಓದೋದಲ್ಲ, ಕಣ್ಣಿನಿಂದ ನೋಡಿ ಬಾಯಲ್ಲಿ ಗಟ್ಟಿಯಾಗಿ ಓದುವಾಗ ಕಿವಿಯ ಮುಖಾಂತರವಾಗಿ ನಮ್ಮ ಹೃದಯಕ್ಕೆ ಅದು ಪ್ರವೇಶವಾಗುವಂತದ್ದಾಗಿದೆ. ಯಾವಾಗ ನಾವು ಈ ಕಾರ್ಯವನ್ನ ಮಾಡ್ತೇವೆ ಪ್ರಿಯರೇ, ಯಾವಾಗ ಈ ಕಾರ್ಯವನ್ನ ಮಾಡ್ತೇವೆ, ನಮ್ಮ ಹೃದಯದಲ್ಲಿ ಹೋಗಿ ಮೊದಲೇ ದೇವರ ವಾಕ್ಯ ಯಾವಾಗ ಕೂರ್ತದೋ, ಯಾವಾಗ ದೇವರ ಆತ್ಮನು ಯೇಸು ಕ್ರಿಸ್ತನು ಹೋಗಿ ಯಜಮಾನನಾಗಿ ಕೂರ್ತಾನೋ,
ಆವಾಗ ಸೈತಾನನಿಗೆ ಅಲ್ಲಿ ಜಾಗವಿಲ್ಲ. ಹಲ್ಲೆಲೂಯ. ಇವತ್ತಿನ ದಿವಸ ನಾವೇನ್ ಮಾಡದೇ ಇದ್ದೇವೆ? ಸೈತಾನನಿಗೆ ಜಾಗವನ್ನು ಕೊಟ್ಟು ಕೂತಿದ್ದೇವೆ, ಅಥವಾ ಯೇಸು ಕ್ರಿಸ್ತನಿಗೂ ಜಾಗ ಕೊಟ್ಟಿದ್ದೇವೆ, ಸೈತಾನನಿಗೂ ಜಾಗ ಕೊಟ್ಟಿದ್ದೇವೆ. ಯೇಸು ಕ್ರಿಸ್ತನ ರೀತಿಯಲ್ಲೂ ಕೂಡ ನಾವು ವರ್ತನೆ ಮಾಡ್ತೇವೆ, ಸೈತಾನನ ರೀತಿಯಲ್ಲೂ ಕೂಡ ವರ್ತನೆ ಮಾಡ್ತೇವೆ. ಆದ್ರೆ ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸೈತಾನನೇ, ನಿನಗೆ ನನ್ನ ಹೃದಯದಲ್ಲಿ ಜಾಗವಿಲ್ಲ, ಯೇಸು ಕ್ರಿಸ್ತನಿಗೆ ಮಾತ್ರವೇ ಜಾಗ. ಓ ಯೇಸುವೇ, ನಿನ್ನ ವಾಕ್ಯಗಳು ನನ್ನಲ್ಲಿ ತುಂಬಿಕೊಳ್ಳಲಿ. ನಾನಿನ್ನ ಮುಂದೆ ನನಗೆ ಎಷ್ಟು ಕರ್ತನೆ ಫ್ರೀ ಟೈಮ್ ಇದೆಯೋ ಆ ಸಮಯಗಳಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನ ಓದುತ್ತೇನೆ, ಸತ್ಯವೇದವನ್ನು ಯಾವಾಗಲೂ ಕೂಡ ಕೈಯಲ್ಲಿಡುತ್ತೇನೆ. ಮನುಷ್ಯರ ಜೊತೆ ಮಾತನಾಡುವುದಕ್ಕಿಂತ ಹೆಚ್ಚಿನದಾಗಿ ನನ್ನ ಫ್ರೀ ಸಮಯದಲ್ಲಿ ಕರ್ತನೆ ನಾನು ನಿನ್ನ ವಾಕ್ಯವನ್ನ ಓದುತ್ತೇನೆ. ಹಾಲೆಲ್ಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಕೆಲವು ಬಾರಿ ನಾವು ನಮಗೆ ಓದುವುದಕ್ಕೆ ಕೂತಾಗ ನಿದ್ದೆ ಬರುತ್ತೆ. ಸತ್ಯ ಬೇರೆ ಯಾವುದು ಓದಿರಲಿಲ್ಲ, ಬೇರೆ ಯಾವುದು ಕೂಡ ಏನಾದ್ರೂ ಆಗೋದಿಲ್ಲ. ಜಸ್ಟ್ ಬೈಬಲ್ ಹಿಡಿದು ಕೂತ್ರೆ ಸಾಕು, ಸ್ಲೀಪಿಂಗ್ ಟ್ಯಾಬ್ಲೆಟ್ ಇದ್ದಂಗೆ. ಒಂದೇ ಸರಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ನ ಬಾಯೊಳಗೆ ಹಾಕಿ ನೀರು ಕುಡಿದ ರೀತಿಯಲ್ಲಿ ಯಾವ ರೀತಿ ಅನುಭವ ಆಗುತ್ತೋ ಆ ರೀತಿಯಲ್ಲಿ ತೂಕಡಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ತೂಕಡಿಸಿದಾಗ ಸ್ಟಾರ್ಟ್ ಆದಾಗ ಏನ್ ಮಾಡ್ತೀವಿ? ನನ್ ನಿದ್ದೆ ಬರ್ತಾ ಇದೆ, ನಿದ್ದೆ ಬರೋದಾದ್ರೆ ಇವಾಗ ಓದೋದು ಬೇಡ, ನಾಳೆ ಓದೋಣ. ನಾಳೆ ಚೆನ್ನಾಗಿ ಸ್ವಲ್ಪ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಕುಳಿತುಕೊಂಡು ಓದೋಣ ಅಂತ ಅನ್ಕೊಂಡು ಕುಳಿದ್ರೆ ನೀವು ಆ ಕ್ಷಣದಲ್ಲಿ ನಿದ್ದೆ ಮಾಡಿರ್ತೀರಾ. ಅದೇ ಅರ್ಧ ಗಂಟೆಯಲ್ಲಿ 1 ಗಂಟೆ ನಿದ್ದೆ ಮಾಡಿರ್ತೀರಾ. ನೆಕ್ಸ್ಟ್ ಒಂದು ಅರ್ಧ ಗಂಟೆ ಸ್ನಾನ ಮಾಡಿ ಮತ್ತೆ ಓದಕ್ ಕೂತ್ರು ಕೂಡ ಅದೇ ನಿದ್ದೆ. ಯಾವ ನಿದ್ದೆ ಬಂತೋ ಅದೇ ನಿದ್ದೆ ನಿಮ್ಮನ್ನ ಆವರಿಸಿಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ನೋಡ್ರಿ, ನಮ್ಮ ಕಣ್ಣು ಮೇಲೇನೆ ಸೈತಾನ ಕೂತಿರ್ತಾನೆ. ಹಿಂಗೆ ಅವನೇನ್ ಮಾಡ್ತಾನೆ? ರೆಪ್ಪೆನ ಹಂಗೆ ಮುಚ್ತಾನೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಕೆಲವು ಬಾರಿ ನಾನು ಕೂಡ ಸಬ್ಜೆಕ್ಟ್ ಅನ್ನ ಮೊದಲು ಯಾವ್ದಾದ್ರು ನನ್ನ ಎಜುಕೇಶನ್ ಸಬ್ಜೆಕ್ಟ್ ಅನ್ನು ಓದುವಾಗ ಇದೇ ರೀತಿ ನಿದ್ದೆ ಬರೋದು. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೆ ಅಂತಂದ್ರೆ, ಕುತ್ಕೊಂಡು ಸುಮ್ಮನೆ ಒಂದು ಪುಸ್ತಕವನ್ನು ರಫ್ ಶೀಟ್ ನ ತಗೊಂಡು ಆ ಒಂದು ಇದನ್ನ ಬರೆಯೋದು. ಏನು ಓದ್ತಿದಿನ ಬರೆಯೋದು. ನಾನು 5 ನಿಮಿಷದಲ್ಲಿ ನಿದ್ದೆ ಮಾಡೋನು. ತದನಂತರ ಏನಂದ್ರೆ ನಾನು ಬರೆದು ಒಂದು 15-20 ನಿಮಿಷ, ಅರ್ಧ ಗಂಟೆ ತನಕ ನನ್ನ ನಿದ್ದೆಯನ್ನು ತಡೆಯುವುದಕ್ಕೆ ನನಗೆ ಸಾಧ್ಯ ಆಯಿತು. ಈ ರೀತಿಯಲ್ಲಿ ನಮ್ಮ ದೇಹವನ್ನ ನಾವು ಟ್ರೈನ್ ಅಪ್ ಮಾಡಬೇಕು. ಈ ರೀತಿಯಲ್ಲಿ ನಮ್ಮ ಟ್ರೈನ್ ಅಪ್ ಆಗದೆ ಹೋದ್ರೆ, ನಮಗೆ ಓದುವುದಕ್ಕೆ ಸಂಪೂರ್ಣವಾಗಿ ಹೃದಯದಲ್ಲಿ ಇಟ್ಟುಕೊಳ್ಳೋದಕ್ಕೆ, ದೇವರ ವಾಕ್ಯ ಒಳಗಡೆ ಹೋಗೋದಕ್ಕೆ ಅಡ್ಡಿ ಇರೋದಾದ್ರೆ ಈ ರೀತಿಯ ನಾವು ಟೆಕ್ನಿಕ್ಸ್ ಗಳನ್ನ ನಾವು ಯೂಸ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಒಂದು ತಾತ್ಪರ್ಯ, ನಮ್ಮ ಮನಸ್ಸಿನ ಏನಂತಂದ್ರೆ, ಯಾಕಂದ್ರೆ ಸೈತಾನ ಈಸಿಯಾಗಿ ನಮ್ಮ ಹೃದಯದ ಆಲೋಚನೆಯಲ್ಲಿ ಕಾರ್ಯ ಮಾಡ್ತೀವಿ ಅನ್ನೋದ್ರೆ, ಆ ಹೃದಯದ ಆಲೋಚನೆಯಲ್ಲಿ ದೇವರ ವಾಕ್ಯ ತುಂಬಲ್ಪಡಬೇಕು ಎನ್ನುವುದಾದ್ರೆ ನಾವು ಈ ಕಾರ್ಯಗಳನ್ನ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಜ್ಞಾನೋಕ್ತಿ 3ನೇ ಅಧ್ಯಾಯ 3ನೇ ವಚನ ನೋಡುವಾಗ, ಜ್ಞಾನೋಕ್ತಿ 3ನೇ ಅಧ್ಯಾಯ 3ನೇ ವಚನ ನೋಡುವಾಗ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನ ಬರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಕೀರ್ತಿಗಾರನ ಹೇಳ್ತಾನೆ ಹೃದಯದಲ್ಲಿ ಇಟ್ಟುಕೊಳ್ಬೇಕು ಅಂತ. ಈಗ ಜ್ಞಾನೋಕ್ತಿ ಬರ್ದಾತರಂತ ಸೊಲೊಮನ್ ಹೇಳ್ತಾನೆ, ಅದನ್ನು ದೇವರ ವಾಕ್ಯವನ್ನ ಸಂಪೂರ್ಣವಾಗಿ ನಡೆಯೋದಕ್ಕೆ ಆಗದೆ ಹೋದ್ರೂ ಕೂಡ ಅದನ್ನ ಹೇಳ್ತಾನೆ, ನಿನ್ನ ಹೃದಯದ ಹಲಗೆಯಲ್ಲಿ ಅದನ್ನ ಬರಿಬೇಕಂತೆ. ಹೃದಯದ ಹಲಗೆಯಲ್ಲಿ ಬರೆದ್ರೆ ಹೆಂಗ್ ಬರಿಬೇಕು ಅಂತಂದ್ರೆ, ಅಳಸಕ್ಕಾಗದ ರೀತಿಯಲ್ಲಿ ಬರಿಬೇಕು. ಅದನ್ನ ಸೈತಾನ ಓವರ್ಲ್ಯಾಪ್, ಯಾವುದೇ ಕ್ರಿಯೆಗಳಿಂದ, ಯಾವುದೇ ಮಾತುಗಳಿಂದ ಓವರ್ಲ್ಯಾಪ್ ಮಾಡದ ರೀತಿಯಲ್ಲಿ ಬರೀಬೇಕು ಅಂತ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಇಬ್ರಿಯ ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಚನ, ಇಬ್ರಿಯ ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಚನ, ಆ ದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು. ಆ ದಿನಗಳು ಅಂದ್ರೆ ಇದು ಹಳೆಯ ಒಡಂಬಡಿಕೆಯಲ್ಲಿ ಬರೆದಂತ ಪ್ರವಾದನೆ, ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಬರೆದಂತ ಒಂದು ಪ್ರವಾದನೆಯ ಮಾತಾಗಿದೆ. ಆ ಪ್ರವಾದನೆ ಮಾತನ್ನ ಪೌಲನು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಇಬ್ರಿಯರಿಗೆ ಬರೆಯುವಾಗ ಅದನ್ನ ಈ ರೀತಿಯಲ್ಲಿ ಬರೀತಾನೆ. ಇನ್ನೊಂದು ವಿಚಾರ ಏನಂದ್ರೆ, ಇಬ್ರಿಯ ಬರೆದ ಪತ್ರಿಕೆ ಇದು ಪೌಲನು ಬರೆದಿದ್ದಾನಂತ ಅನ್ಕೊಂಡು ಕನ್ಫರ್ಮೇಶನ್ ಇಲ್ಲ. ಆದ್ರೆ ಆ ಒಂದು ಇಬ್ರಿಯ ಬರೆದ ಪತ್ರಿಕೆ ಬರೆದಿರುವಂತ ಶೈಲಿಯನ್ನು ನೋಡಿ ಪೌಲನು ಬರೆದಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು. ಗಮನಿಸಿರಿ, ಎಲ್ಲಿಡ್ತಾನಂತೆ ಕರ್ತನು? ನಮ್ಮ ಮನಸ್ಸಿನಲ್ಲಿ ಆತನ ಇಡ್ತಾನಂತೆ. ಅವರ ಹೃದಯದ ಮೇಲೆ ಅವುಗಳನ್ನ ಬರೆಯುವೆನು,
ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆಯಾಗಿರುವರಲ್ಲಿ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಆತನ ಆಜ್ಞೆಗಳು ತುಂಬಿಕೊಳ್ಳುತ್ತದೋ, ಹೃದಯಗಳ ಮೇಲೆ ಆತನ ವಾಕ್ಯವನ್ನ ಬರೀತಾನೆ, ಅವಾಗ ಏನಾಗ್ತಾನಂತೆ, ಕರ್ತರು ನಮ್ಮ ದೇವರಾಗಿರ್ತಾನೆ. ನಾವ್ ಹೇಳ್ತೀವಿ ಈಸಿಯಾಗಿ ಯೇಸುವೆ ನನ್ನ ದೇವರು ಅಂತ ಅನ್ಕೊಂಡು ಹೇಳ್ತೀವಿ, ಆದ್ರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನು ನಮ್ಮ ದೇವರಾಗಿಲ್ಲ ಎಂದರ್ಥ. ಯಾಕಂದ್ರೆ ಕರ್ತನ ವಾಕ್ಯ ಹೇಳ್ತದೆ, ನಾವು ಹೃದಯದಿಂದ ನಾವು ಅಂಗೀಕರಿಸಬೇಕಂದ್ರೆ ಯೇಸು ಕ್ರಿಸ್ತನೇ ಸತ್ಯ ದೇವರೆಂದು. ಕೇವಲ ಅದ್ಭುತ ನಡೀತು, ಕೇವಲ ಮಹತ್ಕಾರ್ಯ ನಡೀತು, ಆತನ ದೇವರನ್ನು ಅನ್ಕೊಂಡು ಕಾಲಿ ನಂಬಿದ್ದೇವೆ. ಆದ್ರೆ ವಾಕ್ಯ ಒಳಗಡೆ ಹೋಗ್ಲಿಲ್ಲ ಅಂತಂದ್ರೆ, ವಾಕ್ಯ ಹೃದಯದಲ್ಲಿ ಬರೆಯಲ್ಪಟ್ಟಿಲ್ಲ ಅಂತಂದ್ರೆ, ನಾವು ನಮ್ಮ ದೇವರು ಯೇಸು ಎಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ವಾಕ್ಯ ಒಳಗಡೆ ಹೋದ್ರೆ ಮಾತ್ರನೇ, ಅದು ಮನಸ್ಸಿನಲ್ಲಿ ಇದೆ ಮತ್ತು ಹೃದಯದಲ್ಲಿ ಇದು ಬರೆಯಲ್ಪಟ್ಟಿದೆ ಅನ್ನೋದಾದ್ರೆ ಮಾತ್ರವೇ ಅದು ಆವಾಗ ಮಾತ್ರವೇ ನಮ್ಮ ಕರ್ತನು ಯೇಸು ಕ್ರಿಸ್ತನಲ್ಲಿ ಹೇಳೋದಕ್ಕೆ ಸಾಧ್ಯ. ನೋಡ್ರಿ, ಯೇಸು ಕ್ರಿಸ್ತನ ಬಳಿ ಕೂಡ ಸೈತಾನ ಬರ್ತಾನೆ, ಶೋಧಿಸ್ಲಿಕ್ಕೆ ಬರ್ತಾನೆ. ಯಾವ ಟೈಮಲ್ಲಿ ಶೋಧಿಸಲಿಕ್ಕೆ ಬರ್ತಾನೆ? ಯೇಸು ಕ್ರಿಸ್ತನು ಬಲಹೀನನಾದ ಸಮಯ, ಯೇಸು ಕ್ರಿಸ್ತನು ಆತನು ಹಸಿವಲ್ಲಿರುವಂತ ಸಮಯ, ಯೇಸು ಕ್ರಿಸ್ತನು ಆತನು ಒಂದು ಉಪವಾಸದಲ್ಲಿ ಸಾಗುವಂತ ಸಮಯ, ಅಡವಿಯಲ್ಲಿರುವಂತ ಸಮಯ. ಅಡವಿಯಲ್ಲಿ ನೋಡುವಾಗ ಅಲ್ಲಿ ಕಾಡು ಪ್ರಾಣಿಗಳು ಭಯದಿಂದ ಒಬ್ಬ ಮನುಷ್ಯ ಕೂಡುವಂತ ಸಮಯದಲ್ಲಿ ಆ ಒಂದು ಸೈತಾನ ಬಂದು ಏನು ಕೇಳ್ತಾನೆ ಅಂತಂದ್ರೆ, ನೀನು ಈ ಕಲ್ಲನ್ನ ರೊಟ್ಟಿ ಮಾಡು, ಅಥವಾ ನೀನು ಈ ಒಂದು ಶಿಖರದಿಂದ ಧುಮುಕು, ಅಥವಾ ನನ್ನನ್ನ ನೀನು ಆರಾಧನೆ ಮಾಡು ಅಂತ ಅನ್ಕೊಂಡು ಹೇಳುವಾಗ ಕರ್ತನಾದ ಯೇಸು ಅದನ್ನು ಉಪಯೋಗಿಸಂತ ಮಾತುಗಳನ್ನ ಗಮನಿಸಿರಿ, ಆ ವಾಕ್ಯಗಳನ್ನ ಗಮನಿಸಿರಿ. ಅದರ ಎಲ್ಲಾ ವಿಚಾರ 3 ಬಾರಿ ಕೂಡ ಈ ರೀತಿಯಲ್ಲಿ ಬರೆದದೆ, ಈ ರೀತಿಯಲ್ಲಿ ಬರೆದದೆ ಎಂದು ಹೇಳಿದನು. ಹಲ್ಲೆಲೂಯಾ. ಇವತ್ತಿನ ದಿವಸ ನಮಗೆ ಸೈತಾನನಿಗೆ ಹೇಳುವುದಕ್ಕೆ ಸಾಧ್ಯನ? ಸೈತಾನ ನನ್ನ ಮುಂದೆ ಈ ತಂತ್ರವನ್ನು ಉಪಯೋಗಿಸ್ಕೊಂಡು ನೀನು ಬರಬೇಡ, ಈ ರೀತಿಯಲ್ಲಿ ಕರ್ತನು ಬರೆದಿದ್ದಾನೆ, ಅದು ಆ ರೀತಿಯಲ್ಲೇ ನಡೆಯುತ್ತೆ, ನನ್ನ ಮೇಲೆ ನಿನ್ನ ಕಾರ್ಯ ಮಾಡಬೇಡ, ಸೈತಾನನೇ ಈಗಲೇ ನನ್ನನ್ನ ಬಿಟ್ಟು ಹೋಗೆಂದು ಹೇಳೋದಕ್ಕೆ ಸಾಧ್ಯನ? ಹಲ್ಲೆಲೂಯಾ. ಸೈತಾನನ ಬಿಟ್ಟು ಹೋಗೆಂದು ಹೇಳೋದಕ್ಕೆ ಸಾಧ್ಯ? ಇವತ್ತಿನ ದಿವಸದಲ್ಲಿ ನಮಗೆ ಸೈತಾನನ ಮುರಿಯೋದಕ್ಕೂ ನಮಗೆ ಭಯ ಆಗ್ಬಿಟ್ಟಿದೆ. ಕರ್ತನೇ ನೀನೇ ಮುರಿ ಅಂತ ಅನ್ಕೊಂಡು ಹೇಳ್ತೀವಿ. ಯೇಸುವೆ, ಕರ್ತನೇ ಯೇಸುವಿನ ನಾಮದಲ್ಲಿ ಯೇಸುವೆ ನೀನೇ ಆ ದುರಾತ್ಮವನ್ನು ಮುರಿ ಅಂತ ಅನ್ಕೊಂಡು ನಾವು ಪ್ರಾರ್ಥನೆಯಲ್ಲಿ, ಕರ್ತನ ನಮಗೂ ಅಧಿಕಾರ ಕೊಟ್ಟಿದ್ದಾನೆ ಬಿಡಿ, ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ನಾವು ಎಂದಿಗೂ ಕೂಡ ಅತ್ತ ನೋಡುವವರಲ್ಲ, ಅಥವಾ ನಾವು ಹಿಂದೆ ಸ್ಟೆಪ್ ಇಡುವವರಲ್ಲ, ನಾವು ಮುಂದೆ ಇಡುವವರಾಗಿದೆ. ಏನಾದ್ರೂ ಅಷ್ಟೇನೆ ಪ್ರಿಯರೇ, ಒಂದು ನಾನು ಹೇಳ್ತೇನೆ, ನಾವು ಸೈತಾನನಿಗೆ ಭಯ ಯಾಕೆ ಪಡ್ತೀವಿ ಗೊತ್ತಾ? ನನ್ಗೆ ಮರಣ ಬರುತ್ತೆ ಅಂತ. ಅಟ್ ದ ಮೋಸ್ಟ್ ಸೈತಾನ ನಮ್ಮ ನನ್ನ ಪ್ರಾಣ ತೆಗಿತಾನೆ ತಾನೆ, ನನ್ನ ಪ್ರಾಣ ತೆಗಿತಾನೆ ತಾನೆ, ಅಷ್ಟೇ ತಾನೇ ಮಾಡಕ್ಕಾಗೋದು, ಇನ್ನೇನು ಮಾಡಕ್ಕಾಗೋದಿಲ್ಲ ತಾನೆ. ನನ್ನ ಆತ್ಮವನ್ನು ಏನು ಕೊಲ್ಲದಕ್ಕಾಗೋದಿಲ್ಲ ತಾನೆ. ನನ್ನ ಪ್ರಾಣ ತೆಗೆದು ನಾನು ನೀತಿವಂತನಾಗಿ ಸತ್ರು ಕೂಡ ನಾನು ಪರಲೋಕಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ. ನಾವು ಇಲ್ಲಿ ಜೀವಿಸುವುದಕ್ಕೆ ತವಕ ಪಡುವುದರಿಂದ ಮಾತ್ರವೇ ನಾವೇನ್ ಮಾಡ್ತೇವೆ? ಭಯ ಪಡ್ತೇವೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಭಯ ಬಿಟ್ಟು ಹೋಗ್ಲಿ ಯೇಸುವಿನ ನಾಮದಲ್ಲಿ. ಇವತ್ತಿನ ದಿವಸ ಪ್ರಿಯರೇ, ನಾವು ಧೈರ್ಯವುಳ್ಳವರಾಗಿ ಮುನ್ನೋಗೋಣ ಯೇಸುವಿನ ನಾಮದಲ್ಲಿ. ಆ ಸೈತಾನನ ತಂತ್ರಗಳು ನಮ್ಮ ಕುಟುಂಬದ ವಿರುದ್ಧವಾಗಿ, ನಮ್ಮ ವಿರುದ್ಧವಾಗಿ ಮಾಡುವಂತ ದುರಾತ್ಮನ ಕಾರ್ಯಗಳು ಲಯವಾಗಲಿ ಎಂದು ಹೇಳೋಣ. ಹಲ್ಲೆಲೂಯಾ. ನಾವು ಯಾವಾಗ ಈ ಮಾತನ್ನು ಹೇಳ್ತೇವೋ ಸೈತಾನನು ನಮ್ಮನ್ನ ಬಿಟ್ಟು ಅದಕ್ಕೋಸ್ಕರವೇ ಕರ್ತನೆ ಹೇಳಿದ, ಕರ್ತನೆ ಈ ರೀತಿ ಹೇಳಿಲ್ಲ ವಾಕ್ಯ, ನಾನು ಎದುರಿಸ್ತೇನೆ ಆವಾಗ ಸೈತಾನ ಬಿಟ್ಟು ಹೋಗ್ತೇನೆ ಅಂತ ಅನ್ಕೊಂಡು ಕರ್ತನೆ ಹೇಳಿದ. ಕರ್ತನೆ ಏನ್ ಹೇಳಿದ್ದು? ಸೈತಾನ ನೀವ್ ಎದುರಿಸ್ರಿ, ಆವಾಗ ಸೈತಾನನು ನಿಮ್ಮನ್ನ ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ ಕರ್ತನು ಹೇಳುತ್ತಿರುವ ಮಾತು 2 ಕೊರಿಂಥ ಬರೆದ ಪತ್ರಿಕೆ 3ನೇ ವಚನವನ್ನು ನೋಡುವಾಗ, 2 ಕೊರಿಂಥ ಬರೆದ ಪತ್ರಿಕೆ 3ನೇ ವಚನ, ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಈ ಮಾತನ್ನ ಪೌಲನ ಏಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಅವನು ಅಲ್ಲಿ ಕೊರಿಂಥದಲ್ಲಿರುವಂತಹ ಸಭೆಯವರಿಗೆ ಬರೆಯುವಂತ ಪತ್ರದ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ. ನಾನು ಯಾವ ವಿಚಾರವಾಗಿ, ನಾವು ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಪತ್ರವನ್ನು ಬರೆದಿದ್ದೆ ಅಂದ್ರೆ, ಕ್ರಿಸ್ತನು ನಮ್ಮ ಅಂದರೆ ಪೌಲ ಮತ್ತು ಅವರ ಜೊತೆಯಲ್ಲಿರುವವರ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆಲ್ಲ ಯಾವ್ದ್ರ ಮೇಲೆ ಬರೆದಿದಂದ್ರೆ, ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ
2000 ವರ್ಷಗಳ ಹಿಂದೆ ಇದ್ದಂತ ಯೇಸು ಕ್ರಿಸ್ತನ ಬಾಯಲ್ಲಿ ಬಂದಂತ ಆ ವಾಕ್ಯಗಳ ಬಲ ಎಷ್ಟಿದೆಯೋ ಅದೇ ರೀತಿಯಲ್ಲಿ ಇವತ್ತಿನ ದಿವಸವೂ ಕೂಡ ನೀವು ಕಾಣುವಂತ ಸತ್ಯವೇದದ ವಾಕ್ಯದಲ್ಲೂ ಕೂಡ ಅಷ್ಟೇ ಬಲವಿದೆ. ನೀವು ನಂಬಿಕೆಯಿಂದ ಹೇಳುವುದಾದ್ರೆ ದೇವರ ಮಹಿಮೆಯನ್ನ ಕಾಣುವವರಾಗಿದ್ರೆ, ಹಲ್ಲೆಲೂಯಾ. ಕರ್ತನ ಹೇಳಿದ್ರೆ ಸಾಸಿವೆ ಕಾಳಿನಷ್ಟು ಒಬ್ಬನಿಗೆ ನಂಬಿಕೆ ಇರುವುದಾದ್ರೆ ನೀನು ಬೆಟ್ಟವನ್ನು ಹೋಗಿ ಸಮುದ್ರಕ್ಕೆ ಬೀಳು ಎಂದು ಹೇಳೋದಾದ್ರೆ ಅದು ಸಮುದ್ರಕ್ಕೆ ಹೋಗುತ್ತೆ ಹೊತ್ತು ಬೀಳುತ್ತಂತೆ. ಆ ನಂಬಿಕೆಯಿಂದ ಇವತ್ತಿನ ದಿವಸ ನಮ್ಮ ಜೀವಿತಕ್ಕೆ ಹೇಳೋಣ, ನನ್ನ ವಿರುದ್ಧವಾಗಿ ಕಾರ್ಯ ಮಾಡ್ತಿರೋ ಮನಸ್ಸಿನ ಆಲೋಚನೆಯಲ್ಲಿ ನನ್ನನ್ನು ಹಿಂಸೆ ಪಡಿಸುತ್ತಿರುವಂತ, ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಹೇಳಿಕೊಡ್ತಿರುವಂತ, ಕೆಟ್ಟ ಮಾರ್ಗಕ್ಕೆ ನನ್ನನ್ನು ಎಳೆಯುತ್ತಿರುವಂತ ಸೈತಾನನೇ, ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾನೆ. ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇರೆ, ಇನ್ನೊಂದು ಸೀಕ್ರೆಟ್ ನ ಹೇಳ್ಕೊಡ್ತೇನೆ. ಹೃದಯದ ಆಲೋಚನೆಯಲ್ಲಿ ಕರ್ತನು ನಮ್ಮನ್ನ ಕಾಪಾಡೋದು ಅಂದ್ರೆ, ನಾನು ಸ್ವಂತವಾಗಿ ಅನುಭವಿಸಿದಂತ ಒಂದು ಅನುಭವ. ನನಗೆ ಈಗ ಮಗುವನ್ನ ಪೋಷಿಸಬೇಕು, ಮಗು ತಾಯಿ ಪ್ರಿಯಾಂಕನ ಪೋಷಿಸಬೇಕು, ಹೊರಗಡೆ ಹೋಗಿ ಏನೇನು ಸಾಮಾನುಗಳನ್ನು ತರಬೇಕು, ಎಲ್ಲ ಬಿಸಿ ಇರುವಂತ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ. ಹೇಗಂತಂದ್ರು ಕೂಡ ಮಗುನ ಎಲ್ಲ ಮಲಗಿಸಿ ಅದೆಲ್ಲ ಪೋಷಿಸಿ ಎಲ್ಲ ಕೊಟ್ಟು ಎಲ್ಲ ಆಗಿ ಆದ್ರೂ ಕೂಡ 12 ಗಂಟೆಗೆ ಮಲಗಕ್ಕಾಗೋದು ಅಥವಾ 1 ಗಂಟೆಗೆ ಮಲಗಕ್ಕಾಗೋದು. 1 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆಗೆ 4:45ಗೆ ಪ್ರಾರ್ಥನೆಗೆ ಹೇಳಬೇಕು. ಈ ರೀತಿಯಲ್ಲಿ ಜೀವನ ಸಾಕ್ತಾ ಇದೆ. ಆವಾಗ ನಾನೇ ಅಂದ್ಕೊಂಡೆ, ಹೀಗೆ ನಾನು ಸುಮ್ಮನೆ ಕೂತ್ರೆ ನನ್ನ ಪ್ರಾರ್ಥನಾ ಜೀವಿತ ಹಾಳಾಗುತ್ತೆ. ಏನೇ ಆದ್ರೂ ಕೂಡ ನಾವು ಸ್ಟೇಜ್ ಅಲ್ಲಿ ನಾವು ಯಾರು ಡ್ಯಾನ್ಸರ್ಸ್ ಅಲ್ಲ, ನಾವು ನಾಟಕ ಮಾಡೋರಲ್ಲ, ನಾವು ಯಾವುದೇ ಪರ್ಫಾರ್ಮೆನ್ಸ್ ಮಾಡೋರಲ್ಲ. ಪರ್ಫಾರ್ಮೆನ್ಸ್ ಮಾಡೋದಾದ್ರೆ ಕೇವಲ ತಲಾಂತಿದ್ರೆ ಸಾಕು. ಆದ್ರೆ ದೇವರ ಆತ್ಮನ ನಮ್ಮನ್ನ ನಡೆಸಬೇಕಂದ್ರೆ ಪ್ರತಿದಿನವೂ ಕೂಡ ಕರ್ತನ ಪಾದದಲ್ಲಿ ನಾವು ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಒಂದು ಡಿಸೈಡ್ ಮಾಡಿದೆ, 12 ಗಂಟೆಗೆ ಪ್ರತಿದಿನ 12 ಗಂಟೆಗೆ ರಾತ್ರಿ ಕುತ್ಕೊಂಡು, ಎಸಪ್ಪ ಸ್ವಲ್ಪ ಸ್ವರದಲ್ಲಿ ಕರ್ತನ ಸನ್ನಿಧಿ ನಿನ್ನ ಆರಾಧನೆ ಮಾಡುತ್ತ, ನಿನ್ನ ಪ್ರಾರ್ಥನೆ ಮಾಡುತ್ತ ನಾನು ಕೂರ್ತೇನೆ ಅನ್ಕೊಂಡು ಕರ್ತನ ಸರಿ ಅವತ್ತಿನಿಂದ ಇವತ್ತವರೆಗೆ ಕರ್ತನು ಆ ಒಂದು ಪ್ರಾರ್ಥನೆಯಲ್ಲಿ ನನ್ನನ್ನು ನಡೆಸ್ತಾ ಇದ್ದೇನೆ. ನಾನು ಯಾಕೆ ಈ ಒಂದು ವಿಚಾರಣೆ ನನ್ನನ್ನು ಹೊಗಳಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ, ನನ್ನಲ್ಲೇನು ದೊಡ್ಡದಿದೆ ಅಂತಲ್ಲ. ಈ ಒಂದು ಟೆಕ್ನಿಕ್ ಅನ್ನ, ಈ ಒಂದು ವಿಚಾರವನ್ನ ನೀವು ಕೂಡ ಉಪಯೋಗಿಸಿರ್ಬೇಕು. ಒಂದು ವೇಳೆ ನೀವು 12 ಗಂಟೆ ಹೊತ್ತಿಗೆ ನೀವು ಚಾಟ್ ಮಾಡ್ತಾ ಕೂತಿರೋದಾದ್ರೆ, ನೀವು 12 ಗಂಟೆಗೆ ಟಿವಿನೋ ಮೊಬೈಲೋ ನೋಡ್ಕೊಂಡಿದ್ರೆ, ಆ ಮೊಬೈಲ್ನ, ಟಿವಿನ, ಚಾಟಿಂಗ್ ನ ಎಲ್ಲವನ್ನ ಬದಿಯಲ್ಲಿಟ್ಟು ಕರ್ತನ ಸನ್ನಿಧಾನದಲ್ಲಿ ನೀವು ಒಂದು 1/2 hour ಕೂರೋದಾದ್ರೆ ಕರ್ತನು ನಿಮ್ಮನ್ನ ಬಲವಾಗಿ ನಡೆಸುತ್ತಾನೆ. ಪ್ರಿಯರೇ, ನಿಮ್ಮ ಹೃದಯದ ಆಲೋಚನೆಯನ್ನ ಕರ್ತನ ಕಾಪಾಡ್ತಾನೆ. ಕರ್ತನ ಹೃದಯದ ಆಲೋಚನೆಯನ್ನ ಗಾರ್ಡ್ ಮಾಡುವಂತ ದೇವರು. ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. 12 ಗಂಟೆಗೆ ಎದ್ದು ಬೋ ಅಂತ ಅನ್ಕೊಂಡು ಒಬ್ಬ ಏರಿಯಾದವರೆಲ್ಲ ಎದ್ದು ಬಂದು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮತ್ತೆ ಅದಕ್ಕೂ ಜ್ಞಾನ ಬೇಕು. ಸೊಲೊಮೋನನ ಜ್ಞಾನ ಬೇಡ, ಅದಕ್ಕೆ ಖಾಲಿ ಒಂದು ಸಿಂಪಲ್ ಆಗಿರೋದ್ರಲ್ಲಿ ಜ್ಞಾನ ಬೇಕು. ದೈವ ಜ್ಞಾನದಿಂದ ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. 12 ಗಂಟೆಗೆ ಎದ್ದು ನಾವು ಸ್ಮಾಲ್ ಧ್ವನಿಯಿಂದ, ಚಿಕ್ಕ ಧ್ವನಿಯಿಂದ ಕರ್ತನ ಸನ್ನಿಧಿ ಪ್ರಾರ್ಥನೆ ಮಾಡೋದಾದ್ರೆ ಕರ್ತನು ಖಂಡಿತವಾಗಿ ನೋಡ್ರಿ, ನೆಕ್ಸ್ಟ್ ಟೈಮ್ ನನಗೆ ನೀವು ಬಂದು ಹೇಳ್ತೀರಾ, ನನಗೆ ಈ ರೀತಿಯಲ್ಲಿ ಬಿಡುಗಡೆ ಆಯ್ತು ಅಂತ ಅನ್ಕೊಂಡು ಹೇಳ್ತೀರಾ. ಹಲ್ಲೆಲೂಯಾ. ಅದೊಂದು ವಿಶೇಷವಾದ ಆ ಸಮಯದಲ್ಲೇ ಸೈತಾನನ ಕಾರ್ಯಗಳು ನಡೆಯೋದು ಬೇರೆ. ಆ ಸಮಯದಲ್ಲೇ ಸೈತಾನ ನಮ್ಮ ಹೃದಯದ ಆಲೋಚನೆ ಹಿಡಿದು ಅವನ ಕಾರ್ಯ ಮಾಡೋದು. ಅದಕ್ಕೋಸ್ಕರವಾಗಿ ನೀವು ಯಾರು ಇವತ್ತಿನ ದಿವಸ ಈಗಲೇ ನಿರ್ಧಾರ ಮಾಡಿಕೊಳ್ಳ್ರಿ, ನಾನು 12 ಗಂಟೆ ಸಮಯದಲ್ಲಿ ಅಥವಾ ನಾನು ಮಲಗಿಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕರ್ತನ ಸನ್ನಿಧಾನದಲ್ಲಿ ನನ್ನ ಒಂದು ಹಾಡಿನ ಬುಕ್ ಅನ್ನು ತೆಗೆದು, ನನ್ನ ಸತ್ಯವೇದವನ್ನು ತೆಗೆದು, ನನ್ನ ಸ್ವಲ್ಪ ಸಮಯಗಳ ಕಾಲ ಪ್ರಾರ್ಥನೆ ಮಾಡಿ ಮಲಗುತ್ತೇನೆ ಅನ್ನೋ ನಿರ್ಧಾರ ಮಾಡೋದರೆ ಕರ್ತನು ನಿಮಗೆ ಇಲ್ಲದ ಬಿಡುಗಡೆಯನ್ನ, ನೀವು ಕಷ್ಟಪಡುತ್ತಿರುವಂತಹ ಸೆಕ್ಟರ್ ಅಲ್ಲಿ ಕರ್ತನ ಬಿಡುಗಡೆಯನ್ನ ಕೊಡುವ ಆತನಾಗಿದ್ದೇನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕರ್ತನಲ್ಲಿ ಹೇಳಿಕೊಳ್ಳೋಣ, ಕರ್ತನೇ ನನ್ನ ಹೃದಯದ ಅಲಗೆಯಲ್ಲಿ ಏನ್ ಬರೆಯಲು ಬಿಡಬೇಕು? ದೇವರ ವಾಕ್ಯ ಬರೆಯಲು ಬಿಡಲಿ. ಹಲ್ಲೆಲೂಯಾ. ಇವತ್ತಿನ ದಿವಸದಿಂದ ಕರ್ತನೆ ನಿನ್ನ ವಾಕ್ಯದ ಮುಖಾಂತರವಾಗಿ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಸೈತಾನನನ್ನು ಎದುರಿಸುವ ಹಾಗೆ, ಸರ್ವ ಆಯುಧಗಳನ್ನು ಧರಿಸುವ ಹಾಗೆ ನನ್ನನ್ನು ನಡೆಸು ಎಂದು ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಸನ್ನಿಧಿಯಲ್ಲಿ ಸೇರಿ ಬರೋದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ. ಕರ್ತನೇ ರಾಜ, ನೀನು ಜಯ ಕೊಡುವ ದೇವರ ನೀನಲ್ವ ಸ್ವಾಮಿ. ಜಯ ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ನಿನ್ನ ಅದ್ಭುತ ಮಾಡು, ಮಹಿಮೆ ಒಂದು. ಅದೇ ರೀತಿಯಲ್ಲಿ ಸ್ವಾಮಿ, ಇವತ್ತಿನ ದಿವಸದ ಒಂದು ನಿರ್ಧಾರದೊಂದಿಗೆ ಕರ್ತನೆ ನಮ್ಮ ಹೃದಯದ ಆಲೋಚನೆಗಳಲ್ಲಿ ನಿನ್ನ ವಾಕ್ಯಗಳು ತುಂಬಿಕೊಳ್ಳಲಿ ಸ್ವಾಮಿ. ಕರ್ತನೆ, ಅದರಲ್ಲಿ ಕರ್ತನೆ ನಿನ್ನ ವಾಕ್ಯಗಳು ತುಂಬುವುದಕ್ಕೆ ಅಡ್ಡಿಪಡಿಸುವ ಎಲ್ಲ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೇನ್. ಹಾಲೆಲೂಯಾ.